ಪ್ರಸಾದ ಅಂತ ಬಂದಾಗ ತುಂಬ ಜನಕ್ಕೆ ಪುಳಿಯೋಗರೆಯನ್ನ ಕೂಡ ಮಾಡಿ ಅವತ್ತು ಕೊಡೋದ್ರಿಂದ ಇನ್ನು ಅವರ ಮನೆ ದಾರಿದ್ರ್ಯವು ಹೊರಟು ಹೋಗುತ್ತೆ ಅನ್ನುವಂಥದ್ದು ಒಂದು ಪದ್ಧತಿ. ಆದ್ರೆ ಇನ್ನ ಕೆಲವೊಬ್ಬರಿಗೆ ನಾವು ಅದನ್ನ ತಗೊಂಡು ಬರೋದ್ರಿಂದ ಅವರ ಮನೆ ದಾರಿದ್ರ್ಯ ನಮಗೆ ಬರುತ್ತೆ ಅನ್ನುವಂಥದ್ದು ಇನ್ನೊಂದು ಕಡೆ ನಂಬಿಕೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಖಂಡಿತ ಸುಳ್ಳು. ಅದೆಲ್ಲ ಆಡು ಭಾಷೆಗಳಲ್ಲಿ ಹೇಳುವಂಥದ್ದು. ಯಾವ ದಾರಿದ್ರ್ಯ ಯಾರಿಗೂ ಬರಲ್ಲ, ಯಾರ ದಾರಿದ್ರ್ಯನೂ ಇನ್ನೊಬ್ಬರ ಮನೆಗೆ ಅವರು ಕೊಡೋಕ್ಕೂ ಆಗೋದಿಲ್ಲ. ಅವರವರ ಪ್ರಾರಬ್ಧ ಕರ್ಮದಲ್ಲಿ ಅವ್ರವ್ರಿಗೆ ಏನು ಸಿಗಬೇಕೋ ಅದು ಫಿಕ್ಸ್ ಆಗಿರುತ್ತೆ. ಜನನಿ ಜನ್ಮ ಸೌಖಾನಂ ವರ್ಧನಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಂ ಲಿಖಿತೆ ಜನ್ಮ ಪತ್ರಿಕಾ. ಹಾಗಾಗಿ ಅವರವರಿಗೆ ಪದವಿ ಬೇಕಾ ಅದು ಸಿಗುತ್ತೆ, ಉದ್ಯೋಗದಲ್ಲಿ ಬೇಕಾ ಉದ್ಯೋಗ ಸಿಗುತ್ತೆ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಮನೆ, ಒಳ್ಳೆ ಸಂಸಾರ, ಒಳ್ಳೆ ಜೀವನ, ಇದೆಲ್ಲವೂ ಅವರವರ ಪ್ರಾರಬ್ಧ ಕರ್ಮಾನುಸಾರ ಬಂದಿರುತ್ತೆ. ಇದು ಎಲ್ಲವೂ ಪ್ರಸಾದದ ಮೇಲೆ ನಿಂತಿದ್ರೆ ಅಥವಾ ನಾವು ಕೊಡುವಂಥ ಪ್ರಸಾದದಲ್ಲಿ ಅವ್ರಿಗೆ ದಾರಿದ್ರ್ಯ ಬರೋದಾಗಿದ್ದರೆ ಯಾರು ಯಾರ ಮನೆಗೂ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಪೂಜೆಯನ್ನ ಮಾಡೋದಕ್ಕೆ ಹೂವು, ಪುಷ್ಪಗಳು ತುಂಬಾ ಮುಖ್ಯವಾಗುತ್ತೆ. ಯಾವುದೇ ಒಂದು ದೇವತಾ ಕಾರ್ಯವನ್ನ ಮಾಡೋದಕ್ಕೆ ಸುಗಂಧ ಭರಿತವಾದಂಥ ಒಂದಷ್ಟು ಹೂಗಳಂತೂ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಅದರಲ್ಲಿ ಲಕ್ಷ್ಮಿಯ ಪೂಜೆಯನ್ನ ಮಾಡೋದಕ್ಕೆ ಯಾವ ಹೂವು ತುಂಬಾ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ? ಯಾಕೆಂದ್ರೆ ಶಿವನ ಆರಾಧನೆಗೆ ನಾವು ಕೇದಿಗೆ ಪುಷ್ಪವನ್ನ ಅರ್ಪಿಸೋ ಹಾಗೆ ಇಲ್ಲ ಅಂತ ನಾವು ಕೇಳಿದೀವಿ. ಹಾಗೆ ನಮ್ಮ ಲಕ್ಷ್ಮಿಗೆ, ನಮ್ಮ ವರಮಹಾಲಕ್ಷ್ಮಿಯನ್ನ ಪ್ರಿಯವಾಗಿಸೋದಕ್ಕೆ ಯಾವ ಪುಷ್ಪಗಳನ್ನ ಅರ್ಪಣೆ ಮಾಡಬೇಕಾಗತ್ತೆ? ಕಮಲ ಅಂದರೆ ಅತ್ಯಂತ ಪ್ರೀತಿ ಆ ದೇವಿಗೆ. ಕಮಲದ ಮೇಲೆ ಕೂತಿರುವಂತಹ ವೈಭೋಗ ಲಕ್ಷ್ಮಿ, ಮಹಾಲಕ್ಷ್ಮಿ ಕಮಲದ ಮೇಲೆ ಕೂತಿರ್ತಾಳೆ. ಆಕೆಗೆ ಕಮಲ ಅಂದರೆ ಬಹಳ ಅತ್ಯಂತ ವಿಶೇಷವಾಗಿ, ಯಾಕಂದರೆ ನೋಡಿ ಅದರದ್ದು ಒಂದು ಅರ್ಥ ಇದೆ. ಅದು ಕೆಸರಿನಲ್ಲಿ ಇರುತ್ತೆ, ಯಾವುದನ್ನು ತನಗೆ ಸೋಕಿಸ್ಕೊಳ್ಳಲ್ಲ. ಹಾಗೆ ಆ ಕಮಲದ ಮೇಲೆ ಇರುವಂತಹ ಒಂದು ವಿಶೇಷತೆ ಏನಂದರೆ ಆಕೆ ಯಾರ ಹತ್ರನೂ ನಿಲ್ಲುವಳು ಅಲ್ಲ, ಆಕೆ ಯಾರ ಹತ್ರನೂ ಇರುವಳು ಅಲ್ಲ. ಲಕ್ಷ್ಮಿ ಈಸ್ ಎ ಚಂಚಲೆ. ಎಲ್ಲಿ ಯಾವಾಗ ಯಾರಿಗೆ ಬೇಕಾದರೂ ಯೋಗ ಕೊಡ್ತಾಳೆ, ಯಾರಿಗೆ ಬೇಕಾದರೂ ದರಿದ್ರ ಮಾಡ್ತಾಳೆ. ಅವರನ್ನ ಉದ್ಧಾರ ಮಾಡೋದು ಆಕೆನೆ, ದರಿದ್ರ ಮಾಡೋದು ಆಕೆನೆ. ಅದಕ್ಕೆ ನಾವು ಅವರನ್ನ ಆರಾಧನೆ ಮಾಡೋಕ್ಕಿಂತ ಮೊದಲು ಶುದ್ಧವಾಗಿರಬೇಕು. ವಿಶೇಷವಾಗಿ ಆಕೆಗೆ ಹೂವು ಅಲಂಕಾರ ಅಂತ ಬಂದರೆ ಕಮಲ ಅಂತೂ 100% ಆ ದೇವಿಗೆ ಬಹಳ ಪ್ರಿಯವಾಗಿರುವಂಥ ಒಂದು ಹೂವಾಗಿರುತ್ತೆ. ಅದರ ಜೊತೆಯಲ್ಲಿ ಸಾಕಷ್ಟು ಹೂಗಳನ್ನು ಹಾಕ್ಬೋದು, ಯಾಕಂದರೆ ಅಲಂಕಾರಕ್ಕೆ, ಸೌಂದರ್ಯಕ್ಕೆ, ಅಲಂಕಾರಕ್ಕೆ ಎಲ್ಲವೂ ಆ ಹೂಗಳು ಬೇಕು. ಆದರೆ ಸೌಗಂಧ ಇರಬೇಕು, ಸುಗಂಧವಾಗಿರಬೇಕು. ಕೆಲವರು ಪರ್ಫ್ಯೂಮ್ಸ್ಗಳಿರುವಂಥದ್ದು, ಶೆಂಟ್ಗಳನ್ನು ಹಾಕುವಂಥದ್ದು, ಆ ಮನೆಯಲ್ಲಿ ಘಮ ಒಳಗಡೆ ಹೋಗಿದ ತಕ್ಷಣ ಏನೋ ಆನಂದ ಆಗುವಂಥದ್ದು. ಯಾಕಂದರೆ ಸಂತೋಷ ಅನ್ನೋದು ಹೇಗಿರುತ್ತೆ ಅಂದರೆ ಒಳ್ಳೆ ಸುಗಂಧ ಭರಿತವಾಗಿರುವಂಥ ಸ್ಮೆಲ್ ಬಂದಾಗ ಅವ್ರ ದೇಹದಲ್ಲಿರುವಂಥ ನರನಾಡಿಗಳು ಎಲ್ಲವೂ ಕೆಲಸ ಮಾಡುತ್ತೆ. ಹಾಗೆ ಆ ಮನೆಯಲ್ಲಿ ಅವರೆಲ್ಲ ಇರುವಂಥವರು ಸುಗಂಧ ಭರಿತವಾಗಿರುವಂಥ ಆ ದೇವಿನ ಆರಾಧನೆ ಮಾಡಿದ್ರೆ ಅವರಿಗೆಲ್ಲ ಸೌಂದರ್ಯ ಮತ್ತು ಸುಖ ಸಂಪತ್ತು ಸಹ ಅವ್ರಿಗೆ ವೃದ್ಧಿ ಆಗುತ್ತೆ. ಇನ್ನು ಹಣ್ಣಿನ ವಿಚಾರಕ್ಕೆ ಬರೋದಾದ್ರೆ, ಇಷ್ಟು ಬಗೆಯ ಹಣ್ಣುಗಳನ್ನೇ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ತುಂಬಾ ಜನ ಹೇಳ್ತಾರೆ. 5 ಬಗೆಯಾದರೂ ಕೊಡಬೇಕು ಅಂತ ಹೇಳ್ತಾರೆ, ಮತ್ತೆ 7 ಕೊಡಬಾರದು ಅಂತ ಹೇಳ್ತಾರೆ. ಸೊ ಹಣ್ಣಿನ ವಿಚಾರಕ್ಕೆ ಬರೋದಾದ್ರೆ ಯಾವ ಯಾವ ಹಣ್ಣುಗಳನ್ನ ಕೊಡಬಹುದು? ಎಷ್ಟು ಬಗೆಯ ಹಣ್ಣುಗಳನ್ನ ಕೊಡಬೇಕು? ಫಲಂ ಪುಷ್ಪಂ ತೋಯಂ ಅಂತ ಹೇಳ್ತಾರೆ. ಯಾವುದೇ ಕೊಟ್ಟರು ಅವರಿಗೆ ಸುಖ ಸಂತೋಷ ಕೊಡ್ತಾಳೆ, ಇಲ್ಲಂತಲ್ಲ. ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದು, ಅಯ್ಯೋ 10 ಕೊಡಬೇಕು, 15 ಕೊಡಬೇಕು, 7 ಕೊಡಬೇಕು, 3 ಕೊಡಬೇಕು, 5 ಕೊಡಬೇಕು, ಇದೆಲ್ಲ ಸುಳ್ಳು. ಯಾವುದೇ ಹಣ್ಣುಗಳನ್ನಾದ್ರೂ ಆ ತಟ್ಟೆಯಲ್ಲಿ ತುಂಬಿರುವಂಥದ್ದು ವಿಧ ವಿಧವಾದ ಹಣ್ಣು ಅಂತ. ವಿಧ ವಿಧವಾದ ದೃಷ್ಟಿ, ಹೇಗೆ ಮನುಷ್ಯನಿಗೆ ವಿಧ ವಿಧವಾದ ದೃಷ್ಟಿ ಇರುತ್ತೆ, ವಿಧ ವಿಧವಾಗಿರುವಂಥ ಆಸೆಗಳಿರುತ್ತೆ, ಎಲ್ಲವೂ ಯೋಚನೆ ಮಾಡ್ತಾನೆ, ಎಲ್ಲ ಥರನೂ ಆಸೆ ಇರುತ್ತೆ, ಕಾಮನೆಗಳಂತೇಳಿ. ಅದಕ್ಕೆ ಕಾಮಕುಂಭ ಅಂತ ಹೇಳಿದೆ. ಲಕ್ಷ್ಮಿಗೆ ಕಾಮಕುಂಭ ಅಂತ ಹೇಳ್ತಾರೆ. ಕಾಮಕುಂಭ ಅಂದರೆ, ಕಾಮ ಅಂದರೆ ಆಸೆಗಳು ಅಂತ. ಆ ಎಲ್ಲ ಆಸೆಗಳನ್ನು ನೆರವೇರಿಸೋದಕ್ಕೆ ಆ ಕಾಮಕುಂಭ ಅಂತ ಹೇಳ್ತಾರೆ. ಅದಕ್ಕೆ ವರಮಹಾಲಕ್ಷ್ಮಿಗೆ ಮುಖ್ಯವಾಗಿ ಆ ಕಳಸ ಇಡೋದನ್ನೇ ಅದಕ್ಕೇನೆ. ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿ ದೇವಿಯನ್ನ ಆರಾಧನೆ ಮಾಡೋದ್ರ ಜೊತೆಗೆ ಸಾಕಷ್ಟು ಜನ ದೇವಿಯ ಫೋಟೋವನ್ನು ಕೂಡ ಇಡುವಂತ ವಾಡಿಕೆ ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ದೇವಿಯ ವಿಗ್ರಹವನ್ನ ಕೂಡ ಇಟ್ಟು ಪೂಜೆ ಮಾಡುವಂತ ಪದ್ಧತಿ ಇರುತ್ತೆ. ಇದು ಹೇಗೆ ಪಾಲನೆ ಮಾಡಬಹುದು? ಫೋಟೋ ಅಥವಾ ವಿಗ್ರಹ? ಹೌದು, ವಿಗ್ರಹನೂ ಇಡಬೇಕು, ಜೊತೆಯಲ್ಲಿ ಫೋಟೋನು ಇಡಬಹುದು. ಯಾಕಂದ್ರೆ ಗಜಲಕ್ಷ್ಮಿಯನ್ನ ಇಡುವಂಥದ್ದು ಆ ಒಂದು ಕೈಯಲ್ಲಿ ಆ ತುಂಬಿದಂತಹ ಬಿಂದಿಗೆ ಇರಬೇಕು. ಆ ಬಿಂದಿಗೆಯಿಂದ ಹಣವನ್ನು ಬೀಳುವಂತಹ ರೀತಿಯಲ್ಲಿ, ಅಂದರೆ ಆ ಹಣ ಚೆಲ್ಲುವ ರೀತಿಯಲ್ಲಿ ಇರುವಂತಹ ಒಂದು ಬಿಂದಿಗೆ. ಹಾಗೆ 2 ಕೈಗಳಲ್ಲಿ ಕಮಲವನ್ನು ಹಿಡಿದಿರುವಂತಹ ಒಂದು ಫೋಟೋ ಆಗಿರ್ತಕ್ಕಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಲಕ್ಷ್ಮಿ ವಿಗ್ರಹ ಸಹ ಇಡಬಹುದು. ವಿಗ್ರಹ ಇಟ್ಟರೆ ಏನಾಗುತ್ತೆ, ಅದಕ್ಕೆ ಅಭಿಷೇಕ ಮಾಡಲೇಬೇಕು.
ಹೌದು. ಪಂಚಾಮೃತ ಅಭಿಷೇಕ ಮಾಡಬೇಕು, 16 ಷೋಡಶೋಪಚಾರ ಪೂಜೆ ಪದ್ಧತಿಯನ್ನು ಮಾಡಲೇಬೇಕಾಗಿ ಬರುತ್ತೆ. ಇಲ್ಲಿ ಮಾಡೋಕ್ಕೆ ಆಗಲ್ಲಲ್ಲಪ್ಪ, ವಿಗ್ರಹ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ, ನಮ್ಮ ಕೈಲಿ ಎಷ್ಟು ಒಂದು ಮುಷ್ಟಿಯಲ್ಲಿ ಸಿಗುತ್ತೆ ಅಷ್ಟು ಮುಷ್ಟಿಯಲ್ಲಿ ಸಿಗುವಂಥ ಮಹಾಲಕ್ಷ್ಮಿ ಆ ಒಂದು ವಿಗ್ರಹವನ್ನು ಇಟ್ಟು ಅದನ್ನು ಪೂಜೆಯನ್ನು ಮಾಡಿದ್ರೆ ಸಾಕು. ಅದಕ್ಕೆ ಹಾಲು, ತುಪ್ಪ, ನೀರು ಪ್ರತಿಯೊಂದು ಏನಿದೆ ಪಂಚಾಮೃತ ಅಭಿಷೇಕ ಮಾಡಿ ಆ ಪ್ರಸಾದವನ್ನು ನೈವೇದ್ಯವಾಗಿ ತಗೋಬಹುದು. ಅವರು ಪ್ರಸಾದ ಸ್ವೀಕಾರ ಮಾಡ್ಬೋದು.